ಇವತ್ತು ಗೋದ್ರೇಜ್ ಪ್ರಾಪರ್ಟಿ ಅಕ್ವಿಜೇಷನ್ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ಬಂತು, ಈಗ ಅವ್ನು ಕಟ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು, ಆದರೂ ಉಲ್ಲಂಘನೆ ಆಯಿತು. ನಾನು ಬರೆದಿರೋ ಪತ್ರ ಡಸ್ಟ್ಬಿನ್ಗೆ ಹೋಯ್ತು ಅಂದರೆ ಗೋದ್ರೇಜ್ ಒಂದು ಮೇಲ್ಗೈ ಸಾಧಿಸ್ತಾ ಅಂದರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ಸಾಕ್ಷಿ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾರೆ ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ನಡೀದೇನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಮೆಟ್ರೋ ಸ್ಟೇಷನ್ಗೆ ಇವಾಗ ಜಾಗ ಇಲ್ಲ, ಎಲ್ಲ ಆಗೋಯ್ತು. ಇದು ಬಿಡಿ ಸಭಾಧ್ಯಕ್ಷರೇ, ಇದು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಕೊಡಲಿ. ಇದಾದಮೇಲೆ ಬೆಳಗಾಂ ಅಧಿವೇಶನ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ 1 ಎಕರೆ 36 ಗುಂಟೆ ಜಮೀನಿರುತ್ತೆ, ಒಂದು ಸರ್ಕಾರದ ಸ್ಥಳ. ಲೀಸಿಗೆ ಅವನು ಅಪ್ರೋಚ್ ಮಾಡ್ತಾನೆ. ಲೀಸಿಗೆ ಕೇಳಿದಾಗ ಲೀಸಿಗೆ ಕೊಡಲ್ಲ ಅಂತ ಹೇಳ್ತಾರೆ. ನನಗೆ ಹೌಸಲ್ಲಿ ಉತ್ತರ ಕೊಟ್ಟರೆ ಸಭಾಧ್ಯಕ್ಷರೇ, ಇದು ನಾನೇನು ಬೇರೆದು ಯಾವುದು ಹೇಳ್ತಾ ಇಲ್ಲ. ಇದರಲ್ಲಿ ಏನು ಹೇಳ್ತಾರೆ, ಆವತ್ತಿನ ರಾಮಲಿಂಗಾರೆಡ್ಡಿ ಮುಜರಾಯಿ ಅವ್ರು ಹೇಳಿರೋದು ದಾಖಲೆ ಇದು. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರೇ, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಹೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದ್ರೆ ಭ್ರಷ್ಟಾಚಾರ ನಡೆದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಮುಜರಾಯಿ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸಲ್ಲುತ್ತದೆ ಹೊರತು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ, ನಾವು ತೆಗೆದುಕೊಳ್ಳುತ್ತೇವೆ. ಇದು ತಮಗೆ ಹೇಳಿರೋದು, ಸಭಾಧ್ಯಕ್ಷರಂತ ಹೇಳಿರೋದು ಇದು ದಾಖಲೆ. ಇದು ಆಗಿದ್ದ ತಕ್ಷಣ ಇದನ್ನ ಲೀಸಿಗೆ ಕೊಡ್ತಾರೆ. ಲೀಸಿಗೆ ಕೊಡೋಕೆ ಮುಂಚಿತವಾಗಿ ಇದೇ ವ್ಯಕ್ತಿ ಹಿಂದೆ ಲೀಸಿಗೆ ತಗೊಂಡು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ DC ಅದನ್ನು ಮುಟ್ಗೋಲು ಹಾಕೋಬೇಕು ಅಂತಾರೆ. ಆವತ್ತು ಇದೇ ಸಭೆಯಲ್ಲಿ 190-200 ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿ ಇದು, ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌಸಲ್ಲಿ ಕೊಟ್ಟಿರೋ ಉತ್ತರ ಬೆಳಗಾಂ ಅಧಿವೇಶನ, ಅಲ್ಲಿ ಕೊಟ್ಟಿರೋದು 13-12-23ರಲ್ಲಿ ಕೊಟ್ಟಿರೋದು. 1 ವರ್ಷದಲ್ಲೇ ಲೀಸ್ ಕೊಟ್ಬಿಟ್ರು 30 ವರ್ಷ. ದುರಂತ ಏನು ಗೊತ್ತಾ ಸಭಾಧ್ಯಕ್ಷರೇ, ಆ ಜಾಗದ 100 ಮೀಟರ್ 1.25 ಎಕರೆ ಜಾಗ ಇಟ್ಕೊಂಡು ಪಕ್ಕದಲ್ಲಿ 45,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, 100 ಮೀಟರ್ಸು 45,000ಕ್ಕೆ ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸಿಗೆ ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಎಷ್ಟು ಇಲ್ಲಿಂದ ನಮ್ಮ ಗೇಟ್ ಅಷ್ಟು ದೂರನಿಲ್ಲ ಸಭಾಧ್ಯಕ್ಷರೇ. ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ, ಗೊತ್ತಿರಲಿ ತಮಗೆ, ಯಾಕಂದರೆ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ, ಕೊಡಲ್ಲ ಅಂತೇಳಿ ಹೌಸಿಂದ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. 1-2 ಸಭಾಧ್ಯಕ್ಷ ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟಿಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ 1 ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು, 1 ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ.